ದೊಡ್ಡಮ್ಮ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಆಯ್ತಾಯ್ತು ದೊಡ್ಡಮ್ಮ. ಹ್ಞೂ ದೊಡ್ಡಮ್ಮ ಬರ್ತೀನಿ ಮಧ್ಯಾಹ್ನ. ದೊಡ್ಡಪ್ಪ ಇಲ್ಲಿ ಹೋಗ್ಯಾನ? ನಿನ್ ದೊಡ್ಡಪ್ಪ ಕೆಲಸ ಇತ್ತಂತಪ್ಪ, ಇಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ಯಾನವ. ಹೌದಾ ದೊಡ್ಡಮ್ಮ, ಆಯ್ತಲ್ಲ ದೊಡ್ಡಮ್ಮ ನಾ ಹೋಗ್ತೀನಿ. ಆಯ್ತಾ, ಹುಷಾರ್ತ ಹೋಗ್ಬಾ. ಸರಿ ಸರಿ ದೊಡ್ಡಮ್ಮ. ಏನು ದೊಡ್ಡ ಕೆಲ್ಸಕ್ಕೆ ಹೋದ್ರೆ ಮಾಡ್ತಾನೆ. ಅದ ಒಂದು ಯಾರೋ ಒಬ್ರು ಗ್ಯಾರೇಜಿಗೆ ಹೋಗ್ತಾನೆ, ನಾನು ಕೆಲ್ಸಕ್ಕೆ ಬರ್ತೀನಿ ಏನು ನಾವು 10,000 ರೂಪಾಯಿ ದುಡಿದ್ರೆ ಗೊತ್ತೆ 10,000 ರೂಪಾಯಿ ದುಡಿತಾನೆ ತಿಂಗಳಿಗೆ, ಮಾತಾಡ್ತಾನೆ ಜಾಸ್ತಿ. ನನ್ನ ಮಗ ಆರಾಮದ ನೋಡಪ್ಪ, ಬೆಂಗಳೂರದಾಗ ಸೆಟಲ್ ಆಗ್ಬಿಟ್ಟಾನ. ಇವ ಏನದ ನೀವ ದಿಮಾಕ್ ಮಾಡ್ಕೊಂತ ಇಲ್ಲಿದ್ದು ಬಿಡ್ತಾನೆ, ಅವ್ರ ಹೊರ ಇಲ್ಲಿ ಬಿಟ್ಟು ಹೋಗ್ಬಿಡ್ತಾವೆ ಇವನಿಗೆ. ನಾವೆಲ್ಲ ಅಡುಗೆ ಮಾಡಿ ಹಾಕ್ಬೇಕಲ್ಲ, ದುಡಿದು 1 ರೂಪಾಯಿ ತಂದು ಕೊಡಂಗಿಲ್ಲ ನನ್ನ ಮಗ. ಏನ ಜೈವ ವಡ ಒದ್ರಾಗತ್ತಿಲ್ಲ? ಮತ್ತೆ ಒದರ್ಲಾರ್ದು ಏನು ಮಾಡ್ಬೇಕ? ನಿಮ್ಮ ತಮ್ಮನ ಮಗ ಅದನ್ನ ಅವನ ಸಂಬಂಧ ಒದರಾಡೋದು ನೋಡ. ಏನ್ ಮಾಡೋಣ ಅವ ನಿನಗೆ ಪಾಪ, ಅವ್ನ ಪಾಡಿ ಅವ್ನು ಕೆಲಸ ಹೋಗ್ತಾನಿಲ್ಲ. ಕೆಲಸ ಹೋಗ್ತಾನೆ ಬಿಡ್ರಿ, ಅವ ನನಗೆ ಏನು ತ್ರಾಸ ಕೊಟ್ಟಿಲ್ಲ. ದಿನ ಅಣ್ಣ ಊಟಕ್ಕೆ ಹಾಕ್ಬೇಕಲ್ಲ ಅವನಿಗೆ. ಅಯ್ಯೋ ನಾವು ತಿಂದ್ರೊಳಗೆ ಒಂದ್ ಸ್ವಲ್ಪ ಕೊಟ್ರ ಆತಪ್ಪ, ಅವನು ನನ್ನ ಮಗ ಅಂತ ತಿಳ್ಕೊಂಡು ಹೋಗ್ಬೇಕ. ಹೌದೌದು, ನನ್ನ ಮಗ ಅಂತ ತಿಳ್ಕೊಂಡು ಹೋಗ್ಬೇಕು. ಮನ್ಯಾಗ ಒಂದ್ ಏನಾರ ಖಾಲಿ ಆಗಿದ್ದು ತಗೊಂಬ ಅಂತಂದ್ರೆ ನಂಗೆ ಆಗಂಗಿಲ್ಲ ಅಂತ ನನ್ನ ಕಡೆ ರೊಕ್ಕ ಕೊಡ್ರಿ ಅಂತ ಇಸ್ಕೊಂಡು ಹೋಗ್ತಾನೆ. ಊಟ ಮಾಡುವಾಗ ಗೊತ್ತಾಗಂಗಿಲ್ಲನೆ. ಅಯ್ಯೋ ವಯಸ್ಸಿನ ಹುಡುಗರು ಖರ್ಚು ಇರ್ತಾವು ಮತ್ತ. ಹೌದ್ ಬಿಡಿ, ಏನಂದ್ರು ನಿಮ್ಮ ತಮ್ಮನ ಮಗನ್ ಬಿಟ್ಟು ಕೊಡ್ಬೇಡ್ರಿ ನೀವು. ಅಯ್ಯೋ ಹೋಗ್ಲಿ ಬಿಡ, ಅವನಿಗೊಂದು ಹುಡುಗಿ ನೋಡಿ ಮದುವೆ ಮಾಡಿಸಿ ಕಳ್ಸುನಂತ. ಮತ್ತಪ್ಪ ಸಿಲ್ಲೆ ಮತ್ತ ಸಸ್ಯನೂ ಇಲ್ಲೇ ಕುಂದಿಸ್ಕೊಂಡ್ಬಿಟ್ರಿ. ಮತ್ ನೀವು ಏನ್ ಮಾತಾಡ್ತಿ? ಸಸಿ ಇರ್ತಾನಿಲ್ಲೇ. ಹೌದ್, ಮತ್ ನೀವು ಹಂಗ ಅದೀರಿ. ಇಲ್ಲ ನಾ ಹೇಳ್ತೀನಿ ತಗೋ. ಏನ್ ಹೇಳ್ತೀರ ಏನು? ಶಟ್ಕೊಂಡ್ ಹೋಗ್ಬೇಡ ಯವ್ವ. ನಾ ಏನ್ ಶಟ್ಕೊಂಡ್ ಹೊಂಟಿಲಿ ಬಿಡ. ನಾ ಮೊದ್ಲೇ ಹೇಳ್ಬಿಟ್ಟಿನಿ, ಮದುವೆ ಆಗಿಂದ ನಿಮ್ಮ ಪಪ್ಪನ ಕಡೆ ಹೋಗ್ಬಿಡಪ್ಪ ಅಂತ ಹೇಳಿನಿ. ಅದಕ್ಕೇನನ್ನವ? ಇಲ್ಲ ದೊಡ್ಡಪ್ಪ, ನಾ ಅಲ್ಲೇ ಹೋಗ್ತೀನಿ, ನಮ್ಮ ಅಪ್ಪನ ಕಡೆನ ಹೋಗ್ತೀನಿ ಅಂತ ಅಂದನವ. ಮೊದ್ಲ ಹೇಳಿ ಚಲೋ ಮಾಡಿ ಬಿಡಪ್ಪ. ಅಯ್ಯ ಮತ್ತ ಅವ್ರ ಮನೆಯವ್ರು ಹೋಗ್ತಾರ, ದೊಡ್ಡ ಸಿಟಿ ಅಂತ ಬಂದಾರಪ್ಪ ಇಲ್ಲಿ ದುಡಿಯಾಕ. ನೀವ್ರು ಪಾಪ ಒದರ್ಸ್ಕೊಳ್ಳೋದೇನ ಪಾಪ, ಒಂದು ವಾರನ 1 ತಿಂಗಳು ಇರ್ತಾನ ಪಾಪ ಹುಡುಗ. ಹುಡುಗಿ ನೋಡ್ಬೇಕಲ್ಲ ಅವನಿಗೂ. ನೋಡ್ರಿ ಹುಡುಗಿ ನೋಡ್ರಿ, ಚಂದ ಹುಡುಗಿ ನೋಡ್ರಿ. ಆಯ್ತಾ ನೋಡ್ತೀನಿ, ಅವ್ನು ಚಂದನ್ ಹುಡುಗಿ ನೋಡಿ ಮದುವೆ ಮಾಡ್ಬಿಟ್ರೆ ಸೆಟ್ಲ್ ಆಗ್ಬಿಡ್ತಾನ ಅವನು. ಹೋಗ್ ಅಡ್ಗೆ ಮಾಡಿ ಹೋಗಿ ಏನಾರ. ನಿಮ್ ಬರ ಇದ ಕಿರಿಕಿರಿ ಆಗೈತಾಣ, ಅದನ್ನ ಮಾಡಕ್ ಹೋಗ್ತೀನಿ ತಗೋ. ನಾವೇನ್ ಹೇಳ್ಬೇಡ್ರಿ, ನನ್ ಗೊತ್ತೈತೆ ಅಡಿಗೆ ಮಾಡುದಲ್ಲ. ಅವ್ವ ಸುದ್ದಿ ಗೊತ್ತಂತ ಅಡಿಗೆ ಮಾಡ್ಬಿಟ್ಟು ಮಾತಾಡ್ಕೊಂತ ಕುಂದ್ಬಿಟ್ಟಲ್ಲ ಬೇಕಿ ಗುಣಗೋ ಅಂತ. ಹೋಗ್ ಮತ್ತೆ ಅಡಿಗೆ ಮಾಡಂದ್ರ ನಂಗೆ ಗೊತ್ತಿಲ್ಲ ಅಂತ ಏನಂತ ಹೇಳ. ನಾ ಏನಂತ ಅದಕ್ಕೆ ಸಿಟ್ಟೆ ಹಿಡ್ಕೊಂಡ್ಬಿಡ್ತೀರಿ. ಈ ಮನ್ಯಾಗ ನನಗೆ ಬೆಲೆನೇ ಇಲ್ಲದಾಗ ಮಾಡ್ಬಿಟ್ಟಾರ. ಅಯ್ಯ ಎದಕ್ ಬೆಲೆ ಇಲ್ಲ ನಾಗ್ತಿವೆ? ಮಾತಾಡ್ಬೇಡ್ರಿ, ನೀವು ಸುಮ್ಮಿದ್ ಬಿಡ್ರಿ, ನನ್ನ ಪಾಡಿ ನಾನು ಬಿಡ್ರಿ. ಏನ್ ಮಾತಾಡ್ತಾಳ ಜಯವ್ವ ಅಂತೀನಿ ನಾನು. ಮಾತಾಡ್ಬೇಕಾರ ಏನಾರ ಯವ್ವ ಹುಡುಗಿ ಮಾತಾಡ್ಕೊ ಬಿಡಂಗಿಲ್ಲ ನೋಡ ನನಗ. ಸುಮ್ಮಿದ್ರೆ ಚಲೋ ಆತ್ ನೋಡ್, ಮತ್ತೆ ಅಲ್ಲೇ ಬಂದ್ ಮತ್ತೆ ಒದರಾಡ್ದಾಗತ್ ನೋಡ್ರಿ. ಯವ್ವ ನನ್ ಮಾತು ಅಲ್ಲಿಂದ ಕೇಳ್ತಾ ಇಲ್ಲವ ಈ ಹುಡುಗಿ. ಹುಡುಗಿ ಗಿಡಿಗೆ ಅಂದ್ರೆ ಚಲೋ ಇರಂಗಿಲ್ಲ ರೀ, ಸುಮ್ಮಿದ್ ಬಿಡ್ರಿ. ಜಯವ್ವ ಪಿತ್ತಾನೆತ್ತಿಗೆಸ್ಬೇಡ್ರಿ. ಒಂದ್ ಸ್ವಲ್ಪ ಮೊಕ್ಕೋತೀನಪ್ಪ ನಾ. ಮೊಕ್ಕೊಂಡ್ರ ನಿಮ್ಮ ಬಾಯಿ ಮಾತು ಬಂದಾಗ್ತಾವ. ಮೊಕ್ಕೋರಿ. ದೊಡ್ಡಪ್ಪ ಯಾಕಷ್ಟು ಜೋರ ಅವಾಜ್ ಮಾಡ್ತಿ? ಏನಾತ ಹೇಳಿ ನಿಮ್ ದೊಡ್ಡಪ್ಪನ ಕರೆಯಾಗತ್ತಿ ನೀನ? ಇಲ್ಲ ದೊಡ್ಡಮ್ಮನ ಹಂಗ ಕರೆದ್ನ. ದೊಡ್ಡಪ್ಪ ಏನ್ ಮಾಡಾಕ್ತಾರ ಅಂತ ಹೇಳಿ ದೇವ್ರ ಕನ್ಕೊಟ್ಟನಿಲ್ಲ, ಏನ್ ಮಾಡಾಕ್ತಾನ ಗೊತ್ತಾಗಲ್ದೆ. ನಿಮ್ ದೊಡ್ಡಪ್ಪ ಏನ್ ಮಾಡಾಕ್ತಾನ ಅಂತ ಹೇಳಿ ಮೊಕ್ಕಂದ ಅಂದ್ರೆ ಗೊತ್ತಾಗಲ್ದೆ. ಮೊಕ್ಕಂದವ್ರಿಗೆ ಎಬ್ಬಿಸ್ಬೇಕ ಬೇಡ ಅನ್ನೋದ್ರ ಸ್ವಲ್ಪ ತಲೆಯಾರ ಐತಿ ಇಲ್ಲ? ಆಯ್ತಾ ದೊಡ್ಡಮ್ಮ, ನಂಗೆ ಗೊತ್ತಾಗ್ಲಿಲ್ಲ ದೊಡ್ಡಪ್ಪ ಮೊಕ್ಕೊಂದಿದ್ದ. ಏನ್ ಗೊತ್ತಾಗಂಗಿಲ್ಲ, ಕಣ್ ಮುಚ್ಚಿದಾರ ಗೊತ್ತಾಗಂಗಿಲ್ಲ. ಏನ್ ಸಣ್ಣ ಹುಡುಗ ನೀನ? ಏನಾರ ಹೇಳಿದ್ರೆ ಸಾಕು ಸಿಟ್ ಮಾಡ್ಕೊಂಡು ಹೋಗ್ಬಿಡುದು. ಇನ್ ಏತರ ಏನ ಮೊಕ್ಕೋತೀರ ಅಲ್ಲೇ? ಹೇ ಬೇ ಮೊಕ್ಕಳಕಲ್ಲ ಬಿಡಂಗಿಲ್ಲ ನೀನ. ಬರ್ರಿ ಊಟಕ್ಕಲ್ಲೇ ಅಡಿಗೆ ಮಾಡಿಟ್ಟಿನಿ. ಆಯ್ತಾ ನಡಿ ಬರ್ತೀನಿ ನಡಿ. ಏನಂತೀರ ನಾ ನಿಮ್ಗ? ಹೋಗ, ಎಲ್ಲದೂ ಜಗಳ ಮಾಡ್ಕೊಂಡು ಕುಂದ್ರಬೇಡ. ಎಲ್ಲ ಹೊಂಟಿ ಪಿಲ್ಯ? ಎಲ್ಲೂ ಇಲ್ಲ ದೊಡ್ಡಪ್ಪ, ಇಲ್ಲೇ ಗ್ಯಾರೇಜ್ ಹೊಂಟಿದ್ನೆ. ಮಕ್ಕಯ್ಯಾಗ ಹಂಗ್ ಮಾಡಿ ಏನಿಲ್ ಬಿಡ್ ದೊಡ್ಡಪ್ಪ. ದೊಡ್ಡಮ್ಮ ಹಂಗ ಬೈತಾಳ ನನಗ. ನಿಮ್ ದೊಡ್ಡಮ್ಮ ನಿಂಗ್ ಗೊತ್ತಾಯ್ತಲ್ಲಪ್ಪ, ಆದ್ರೂ ದಿನ ಬಾಳ ಆಗದಿದ್ ಬಿಡು ದೊಡ್ಡಪ್ಪ. ಹೋಗ್ಲಿ ಬಿಡ, ತಲೆ ಕೆಡ್ಸ್ಕೋಬೇಡ. ಏನ್ ದೊಡ್ಡಪ್ಪ, ಏನ್ ತಲೆ ಕೆಡ್ಸ್ಕೋಬಾರ್ದು. ಒಂದಿನ ಅಂದ್ರೆ ಏನಾರ ಮನುಷ್ಯ ಸಹಿಸ್ಕೋತಾನ. ಏನ್ ಪದೇ ಮಾಡಿದ್ರೆ ಏನಂತ ಸಹಿಸ್ಕೋಬೇಕು ಮನುಷ್ಯ? ತಲೆ ಕೆಡ್ಸ್ಕೋಬೇಡ. ನಾಳೆ ನಿನಗ ಹುಡುಗಿ ನೋಡಕ್ ಹೋಗುನಂತ ಏನ? ಜಲ್ದಿ ರೆಡಿ ಆಗ. ಮಕ್ಕ ನಗು ಮಕ್ಕ ಬಂದ್ಬಿಡ್ತು ಒಮ್ಮೆ. ಹೌದ್ರಿ ದೊಡ್ಡಪ್ಪ, ಕರ್ಕೊಂಡ್ ಹೊಂಟಿರಿ? ಕರೆನ ಕರ್ಕೊಂಡ್ ಹೊಂಟಿರಿ? ಹ್ಞೂ ಮತ್ತೆ ಅದಕ್ಕೆ ಸ್ವಲ್ಪ ಜಲ್ದಿ ಹೇಳಾಕ್ತೀನಿ. ಮಕ್ಕಕ್ಕ ಏನಾರ ಹಚ್ಕೋ ಬಡ್ಕೋ ಅಂತ ಹೇಳಿ. ಆಯ್ತಾಯ್ತ್ರಿ ದೊಡ್ಡಪ್ಪ, ಚಂದಂಗ ರೆಡಿ ಆಗ್ತೀನಿ, ಹೋಗುನಂತ. ಹುರುಪ್ ನೋಡ್ ಹುರುಪ. ಹೌದ್ ಮತ್ ದೊಡ್ಡಪ್ಪ, ಯಾರಾದ್ರ ಆಗ್ಲಿ ಹೆಣ್ಣು ನೋಡಕ್ ಹೋಗ್ತಾರಂತೆ, ಮತ್ ಹುರುಪ್ ಇರ್ಲಾರ್ದ ಇರುತ್ತ ದೊಡ್ಡಪ್ಪ. ಇರ್ಲಿ ಬಿಡ. ನಿನ್ ವಯಸ್ಸಿನಾಗಿದ್ದಾಗ ನಾನು ಅಪ್ಪ ಹೆಣ್ಣ ನೋಡಾಕ್ ಹೋಗ್ತೀವಿ ಅಂದ್ರೆ ಸಾಕು ಜಿಗದ್ ಹೋಗ್ತಿದ್ನೆ. ಯಾಕೆ ದೊಡ್ಡಪ್ಪ, 8 ಸಲ ನೋಡ್ಯಾರ ನಿನಗವ? ಅಯ್ಯೋ ನನಗೊಂದು 8 ಸಲ ನೋಡ್ಯಾರ ನೋಡಪ್ಪ. 8 ಸಲ ಆಗಿಂದ ನಿಮ್ ದೊಡ್ಡವ್ ಸಿಕ್ಕಾಳ. ಹೌದ್ ದೊಡ್ಡಪ್ಪ. ಏನ್ ಮೊದ್ಲಕ್ಕಿನ್ನ 7 ಜನ ಏನ ಚಂದ ಇದ್ರೆ ಏನ ನೀನ ರಿಜೆಕ್ಟ್ ಮಾಡ್ತಾರ, ಅವ್ರು ರಿಜೆಕ್ಟ್ ಮಾಡ್ತಾರ ದೊಡ್ಡಪ್ಪ. ನಾ ಯಾಕೆ ರಿಜೆಕ್ಟ್ ಮಾಡ್ಲೋ? ಹ್ಯಾಂಡ್ಸಮ್ ಆಗಿದ್ನೆ ನಾನು.
ಏನ್ ಮಾಡೋದು ಹೇಳಿ, ಇಕ್ಕಿನ ಸಿಕ್ಕಿಲ್ಲ ನನಗೆ. ಅವರೆಲ್ಲ ಚಂದ ಇದ್ರು ಸುಮ್ಮ ಅವ್ರನ್ನ ಬಿಟ್ಟು ಇಕ್ಕಿನ ಕಟ್ಕೊಂಡೆ. ಇಕ್ಕಿ ನೋಡಿದ್ರ ಬೆಳಗ್ಗೆ ಸಂಜೆ ರಾತ್ರಿ ಅನ್ನಂಗಿಲ್ಲ ವಟ ವಟ ಅಂತ ಕುಂದ್ಬಿಡ್ತಾವ. ಏ ಬಾಳ್ ಮಾತಾಡಕತ್ತೀರಾ ನೀವು? ನನಗಂತೂ ಸಾಕಾಗೈತಿ, ನಿಮ್ಮ ಅವಾಜೆ ಕೇಳಾಗುತ್ತಲ್ಲೇ. ಅಯ್ಯ ನಮ್ ಪಡೆ ನಾವು ಮಾತಾಡಕತ್ರ ನಮ್ದು ಅವಾಜ್ ನಿಂಗೆ ಕೇಳ ನಾವೇನ್ ಮಾಡಕ್ಕಾಗತ್ಲ? ಸುಮ್ ಮೊಕ್ಕ ಹೋಗು. ಆಯ್ತಾ ಮಕ್ಕೋತೀನಿ ಗೊತ್ತೈತಿ. ಪಿಲ್ಯಾನ ರೆಡಿ ಆಗಪ್ಪ, ಜಲ್ದಿ ಮದ್ವಿ ಮಾಡ್ಕೊಂಡು ಹೋಗ್ಬೇಡಿ ಇಲ್ಲಿಂದ್ರ. ನಿನ್ನ ನೋಡ್ಕೊಂಡ ಕುಂದ್ರಾಕ ನಿನ್ ಕೂಲ್ ಹಾಕಕಿಲ್ಲೇ. ನಿಮ್ ದೊಡ್ಡಪ್ಪ ಏನ್ ದುಡಿಯಾಕತ್ತಿಲ್ಲ. ಅವ್ನ್ ಪೆನ್ಷನ್ ರೊಕ್ಕದಾಗ ಎಲ್ಲ ನಡಿಬೇಕು ನಮ್ದು ಜೀವನ ಇಲ್ಲಿ. ಒಂದೇನ ತಗೋಮ ಅಂತಂದ್ರೆ ರೊಕ್ಕಿಲ್ಲ, ಪಗಾರ ಬಂದಿಲ್ಲ ಅಂತ ಹೇಳ್ತಿ. ಆಯ್ತಾ ದೊಡ್ಡವ, ನಾ ಹೋಗ್ತೀನಿ. ಜಲ್ದಿ ಮದುವೆ ಮಾಡ್ಕೊಂಡು ನಮ್ಮ ಅಪ್ಪನ ಕಡೆ ಹೋಗ್ಬಿಡ್ತೀನಿ. ನನಗೂ ಇಲ್ಲಿ ಇರ್ಬೇಕಂತ ಏನಿಲ್ಲ. ಇರ್ಬೇಕಂತಿಲ್ಲ ಅಂತ 1 ವರ್ಷ ಆತ ಇಲ್ಲೇ ಇದ್ದದಿ. ನಾವು ದಿನ ಹೋಗ್ತೀನಿ ದೊಡ್ಡಮ್ಮ, 2 ತಿಂಗಳು ಬಿಟ್ಟು ಹೋಗ್ತೀನಿ ದೊಡ್ಡಮ್ಮ, 3 ತಿಂಗಳು ಬಿಟ್ಟು ಹೋಗ್ತೀನಿ ದೊಡ್ಡಮ್ಮ ಅಂದಿದ್ದ ಆತ. ಹೋಗುದು ಕ್ಯಾರೇ ಇಲ್ಲ, ಅದ್ರ ಬಗ್ಗೆ ಯೋಚನೆನೂ ಇಲ್ಲ ನಿನಗ. ಆಯ್ತಾ ದೊಡ್ಡಮ್ಮ, ಅಷ್ಟಕ್ಕೆ ಬೇಜಾರು ಮಾಡ್ಕೋತೀರಿ? ನಾ ಏನ್ ಬೇಜಾರ ಹೇಳಾಕತ್ತೀನಿ, ಸಿಟ್ಟಿಲಿ ಹೇಳಾಕತ್ತೀನಿ. ಸ್ವಲ್ಪ ಚಂತಂಗ ಇರುದ್ ಕಲಿ. ನಿನಗೆ ಯಾರ ಮನ್ಯಾಗ ಇರಾಕ ಬ್ಯಾಡ ಅನ್ನಂಗಿಲ್ಲ. ನೀ ದುಡ್ದಿದ್ರೊಳಗೆ 1,000 ನಮ್ಗೆ ಕೊಟ್ರ ನಾವು ಏನೋ ಮಗ ಕೊಟ್ಟಾನ ಅಂತ ಖುಷಿ ಪಡ್ತೀವಿ. ನಿನ್ನ ರೊಕ್ಕ ಏನೋ ತಿನ್ನಂಗಿಲ್ಲ, ಬಳಸಂಗಿಲ್ಲ. ನಿಂದು ಒಳಗ ನಾವು ಕುಡಿಸಿರ್ತೀವಲ್ಲ, ಅದು ಬಿಟ್ಟು ಅದನ್ನ ತಗೊಂಡೆ, ಇದು ತಗೊಂಡೆ, ಅದು ತಿನ್ನೆ, ಇದು ಕುಡ್ದೆ, ಕುಡ್ಕೊಂಬನ್ನೆ ಅಂತ ಮಾಡ್ಬಿಡ್ತಿ. ಒಂದಿನಾರ ದುಡ್ದಿದ್ ರೊಕ್ಕ ದೊಡ್ಡಮ್ಮ ತಗೋ ದೊಡ್ಡಮ್ಮ, ನಮ್ಮ ತಾಯಿ ಸಮಾನ ಅದೀನಿ ಅಂತ ಕೊಡ್ತೀಯನ? ಕೊಡುದು ಹೋಗ್ಲಿ. ಪಗಾರ ಬಂದಿದ್ದಾರೆ ಹೇಳ್ತಿ? ಹಾಂ ಅಂಥವೆಲ್ಲ ಹೇಳ್ಬೇಡ್ರಿ ನಮ್ಗೆ ಅಂತಿ. ಇವೆಲ್ಲ ಹೆಣ್ಣು ನೋಡುದು ಅದು ನೋಡುದು ಅಂತಂದ್ರೆ ನಿಮ್ಮ ದೊಡ್ಡಪ್ಪ ಜೊತೆ ಕೂಡಿ ನೀನು ಹಾಳಬಿಟ್ಟಿ. ಅಯ್ಯ ನನ್ನ ಮ್ಯಾಗ ಬರ್ತೀಯ ನೀ? ನೀವು ಸುಮ್ಮಿದ್ರೆ ಚಲೋ ನೋಡಿನ. ಆಯ್ತಾ ದೊಡ್ಡಮ್ಮ, ನೀವು ಹೇಳ್ದಂಗ ಆಗ್ಲಿ. ಇಲ್ಲೇ ರೆಡಿ ಆಗೋದು ಮರಿಬೇಡ, ನಾಳೆ ಹುಡುಗಿ ನೋಡಕ್ ಹೊಂಟೀವಿ. ದೊಡ್ಡಪ್ಪ ಯಾವುದೋ ಇರ್ಲದು, ಹೆಂಗಾರ ಇರ್ಲಿ ಹುಡುಗಿ, ಆಕಿನ ಮದುವೆ ಆಗ್ಬಿಡ್ತೀನಿ ನಾನು. ಸುಮ್ಮ ನಂಗೆ ಇಲ್ಲಿ ನಿಮ್ಮ ಕಡೆ ಅನಿಸ್ಕೊಂಡಿರಾಕೂ ಆಗಂಗಿಲ್ಲ. ಹಾಂ ಚಲೋ ಮಾಡಿದ, ಒಂದಕ್ಕಿನ ಮದುವೆ ಆಗಿ ಹೋಗಲೆ. ಆಯ್ತಾ ದೊಡ್ಡಮ್ಮ, ನೀವು ಹೇಳ್ದಂಗ ಆಗ್ಲಿ. ಏ ಚಂದ ಪ್ರಶ್ನೆ ಮಾಡ್ಕೋತಾನವ. ಆಕಿ ಏನು ಚಂದಿಲ್ಲ ಅಂತಲ್ಲ, ಚಂದ ಮನ್ಗಂಡ್ ಚಂದ ಅದ.